ನಮಸ್ಕಾರ ಶ್ರೋತೃಗಳೇ, ಪುಸ್ತಕ ಪರಿಚಯ ರೇಡಿಯೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಟಾರ್ಟ್ ವಿತ್ ವೈ, ಸೈಮನ್ ಸಿನೆಕ್. ಸೈಮನ್ ಸಿನೆಕ್ ಅವರ ಜಗತ್ ಪ್ರಸಿದ್ಧ ಕೃತಿ ಸ್ಟಾರ್ಟ್ ವಿತ್ ವೈ, ಹೌ ಗ್ರೇಟ್ ಲೀಡರ್ಸ್ ಇನ್ಸ್ಪೈರ್ ಎವರಿವನ್ ಟು ಟೇಕ್ ಆಕ್ಷನ್. ನಾಯಕತ್ವ, ಉದ್ಯಮ ಮತ್ತು ಮಾನವ ನಡವಳಿಕೆಯನ್ನು ವಿಶ್ಲೇಷಿಸುವ ಅದ್ಭುತ ಪುಸ್ತಕ ಇದಾಗಿದೆ. ಜಗತ್ತಿನ ಕೆಲವು ನಾಯಕರು ಮತ್ತು ಸಂಸ್ಥೆಗಳು ಇತರರಿಗಿಂತ ಹೆಚ್ಚು ನಾವೀನ್ಯತೆ, ಪ್ರಭಾವಶಾಲಿ ಮತ್ತು ಲಾಭದಾಯಕವಾಗಿರಲು ಕಾರಣವೇನು? ಅವರು ಗ್ರಾಹಕರು ಹಾಗೂ ಉದ್ಯೋಗಿಗಳಲ್ಲಿ ದೀರ್ಘಕಾಲದ ನಿಷ್ಠೆಯನ್ನು ಹೇಗೆ ಗಳಿಸುತ್ತಾರೆ ಎಂಬ ಮೂಲಭೂತ ಪ್ರಶ್ನೆಗೆ ಈ ಪುಸ್ತಕ ಉತ್ತರ ನೀಡುತ್ತದೆ. ಜಗತ್ತಿನಲ್ಲಿ ಎರಡು ತರಹದ ಕಂಪನಿಗಳು ಅಥವಾ ನಾಯಕರಿದ್ದಾರೆ. ಮೊದಲನೆಯವರು ಜನರನ್ನು ತಮ್ಮ ಆಕರ್ಷಕ ರಿಯಾಯಿತಿಗಳು ಅಥವಾ ಪ್ರಲೋಭನೆಗಳ ಮೂಲಕ ನಿಯಂತ್ರಿಸುವವರು. ಇನ್ನು ಎರಡನೆಯವರು ತಮ್ಮ ಆಲೋಚನೆಗಳಿಂದಲೇ ಜನರ ಹೃದಯವನ್ನು ಗೆದ್ದು ಅವರಲ್ಲಿ ಹೊಸ ಪ್ರೇರಣೆ ತುಂಬುವವರು. ಯೋಚಿಸಿ ನೋಡಿ, ಆಪಲ್ ಕಂಪನಿಯ ಫೋನ್ಗಳಿಗಾಗಿ ಜನ ಮುಂಜಾನೆಯಿಂದಲೇ ಕ್ಯೂ ನಿಲ್ಲುತ್ತಾರಲ್ಲ, ಯಾಕೆ? ಮಾರ್ಟಿನ್ ಲೂಥರ್ ಕಿಂಗ್ ಅವರ ಒಂದೇ ಒಂದು ಭಾಷಣಕ್ಕೆ ಲಕ್ಷಾಂತರ ಜನ ಜಮಾಯಿಸಿದ್ರಲ್ಲ, ಯಾಕೆ? ಈ ಯಾಕೆ ಅನ್ನೋ ಒಂದು ಸಣ್ಣ ಪ್ರಶ್ನೆಯಲ್ಲೇ ಜಗತ್ತಿನ ಅತ್ಯಂತ ಯಶಸ್ವಿ ನಾಯಕರ ಯಶಸ್ಸಿನ ರಹಸ್ಯ ಅಡಗಿದೆ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಪರಿಚಯಿಸುತ್ತಿರುವ ಪುಸ್ತಕ ಜಗತ್ತಿನಾದ್ಯಂತ ಲಕ್ಷಾಂತರ ಉದ್ಯಮಿಗಳು, ನಾಯಕರು ಮತ್ತು ಯುವಕರ ಆಲೋಚನಾ ಶೈಲಿಯನ್ನೇ ಬದಲಿಸಿದ ಕೃತಿ. ಅದೇ ಸೈಮನ್ ಸಿನೆಕ್ ಅವರು ಬರೆದ ಜಗತ್ ಪ್ರಸಿದ್ಧ ಪುಸ್ತಕ ಸ್ಟಾರ್ಟ್ ವಿತ್ ವೈ. ಬನ್ನಿ, ಈ ಅದ್ಭುತ ಪುಸ್ತಕದ ಸಾರವನ್ನು ಆಲಿಸೋಣ. ಒಂದು, ದ ಗೋಲ್ಡನ್ ಸರ್ಕಲ್, ಸುವರ್ಣ ವೃತ್ತ. ಶ್ರೋತೃಗಳೇ, ಈಗ ನಾವು ಈ ಪುಸ್ತಕದ ಅತ್ಯಂತ ಪ್ರಮುಖ ಮತ್ತು ಜಗತ್ಪ್ರಸಿದ್ಧವಾದ ಸೂತ್ರದ ಬಗ್ಗೆ ತಿಳಿಯೋಣ. ಅದೇ ದಿ ಗೋಲ್ಡನ್ ಸರ್ಕಲ್ ಅಥವಾ ಸುವರ್ಣ ವೃತ್ತ. ಸೈಮನ್ ಸಿನೆಕ್ ಅವರು ಒಂದು ಕಾಗದದ ಮೇಲೆ 3 ವೃತ್ತಗಳನ್ನು ಒಂದರ ಒಳಗೊಂದು ಬಿಡಿಸುತ್ತಾರೆ. ಇದು ನಾವೆಲ್ಲರೂ ಯೋಚಿಸುವ ಮತ್ತು ಕೆಲಸ ಮಾಡುವ ವಿಧಾನವನ್ನು ತೋರಿಸುತ್ತದೆ. ಅತ್ಯಂತ ಹೊರಗಿನ ವೃತ್ತ ವಾಟ್ ಅಂದರೆ ಏನು, ಅದರ ಒಳಗಿನ ವೃತ್ತ ಹೌ ಅಂದರೆ ಹೇಗೆ, ಮತ್ತು ಎಲ್ಲಕ್ಕಿಂತ ಮಧ್ಯದಲ್ಲಿರುವ ಕೇಂದ್ರ ಬಿಂದುವೇ ವೈ ಅಂದರೆ ಯಾಕೆ. ಬನ್ನಿ, ಇವುಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೆಯದು ವಾಟ್. ಜಗತ್ತಿನ ಪ್ರತಿಯೊಂದು ಕಂಪನಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ತಾವು ಏನು ಮಾಡುತ್ತಿದ್ದಾರೆ ಎಂಬುದು ಚೆನ್ನಾಗಿ ಗೊತ್ತಿರುತ್ತೆ. ಉದಾಹರಣೆಗೆ, ನಾವು ಕಂಪ್ಯೂಟರ್ ತಯಾರಿಸ್ತೇವೆ, ನಾವು ಬಟ್ಟೆ ಮಾರುತ್ತೇವೆ ಅಥವಾ ನಾವು ಪಾಠ ಮಾಡುತ್ತೇವೆ ಅನ್ನೋದು. ಇದು ಎಲ್ಲರಿಗೂ ಸುಲಭವಾಗಿ ಕಾಣುವ ವಿಷಯ. ಎರಡನೆಯದು ಹೌ ಅಥವಾ ಹೇಗೆ. ಕೆಲವು ಸಂಸ್ಥೆಗಳಿಗೆ ತಾವಿಡುವ ಹೆಜ್ಜೆ ಹೇಗೆ ಭಿನ್ನವಾಗಿದೆ ಅಂತ ಗೊತ್ತಿರುತ್ತೆ. ಅಂದರೆ ನಮ್ಮ ತಂತ್ರಜ್ಞಾನ ವಿಶಿಷ್ಟವಾಗಿದೆ, ನಮ್ಮ ಪ್ರಾಡಕ್ಟ್ ಗುಣಮಟ್ಟ ಚೆನ್ನಾಗಿದೆ, ಅಥವಾ ನಮ್ಮ ಮಾರ್ಕೆಟಿಂಗ್ ಸೂಪರ್ ಆಗಿದೆ ಅಂತ ಯೋಚಿಸುವುದು. ಆದರೆ ಮೂರನೆಯದು ಇದೆಯಲ್ಲ, ಅದೇ ಅತ್ಯಂತ ಮುಖ್ಯವಾದ್ದು, ವೈ ಅಥವಾ ಯಾಕೆ. ಜಗತ್ತಿನ 90% ಜನರಿಗೆ ಅಥವಾ ಕಂಪನಿಗಳಿಗೆ ತಾವು ಮಾಡುವ ಕೆಲಸವನ್ನು ಯಾಕೆ ಮಾಡುತ್ತಿದ್ದೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ. ನೆನಪಿಡಿ ಶ್ರೋತೃಗಳೇ, ಸಿನೆಕ್ ಪ್ರಕಾರ ಯಾಕೆ ಎಂದರೆ ಕೇವಲ ದುಡ್ಡು ಮಾಡುವುದಲ್ಲ. ದುಡ್ಡು ಮಾಡುವುದು ಕೇವಲ ಒಂದು ಫಲಿತಾಂಶ, ರಿಸಲ್ಟ್. ಯಾಕೆ ಎಂದರೆ ನಿಮ್ಮ ಆಶಯ, ನಿಮ್ಮ ನಂಬಿಕೆ, ನಿಮ್ಮ ಸಂಸ್ಥೆಯ ಜನ್ಮ ರಹಸ್ಯ. ನಿಮ್ಮ ಸಂಸ್ಥೆ ಯಾಕೆ ಅಸ್ತಿತ್ವದಲ್ಲಿದೆ, ನೀವು ಮಾಡುವ ಕೆಲಸದಿಂದ ಜಗತ್ತಿಗೆ ಏನು ಲಾಭ ಅನ್ನೋ ಪ್ರಶ್ನೆಗೆ ಸಿಗುವ ಉತ್ತರವೇ ಈ ಯಾಕೆ. ಇಲ್ಲಿ ಲೇಖಕರು ಒಂದು ಅದ್ಭುತವಾದ ಉದಾಹರಣೆ ನೀಡುತ್ತಾರೆ. ಸಾಮಾನ್ಯ ಕಂಪನಿಗಳು ಹೊರಗಿನಿಂದ ಒಳಗಿನ ಕಡೆಗೆ, ಅಂದರೆ ಏನು ನಿಂದ ಯಾಕೆ ಕಡೆಗೆ ಮಾತನಾಡುತ್ತವೆ. ಆದರೆ ಆಪಲ್ನಂತಹ ಕ್ರಾಂತಿಕಾರಿ ಕಂಪನಿಗಳು ಒಳಗಿನಿಂದ ಹೊರಗಿನ ಕಡೆಗೆ, ಅಂದರೆ ಯಾಕೆ ಅನ್ನೋದರಿಂದ ಸಂವಹನ ಆರಂಭಿಸುತ್ತವೆ. ಅವರು ಮೊದಲು ಹೇಳ್ತಾರೆ, ನಾವು ಜಗತ್ತಿನ ಯಥಾಸ್ಥಿತಿಯನ್ನು ಬದಲಾಯಿಸಲು ಮಾರುಕಟ್ಟೆಗೆ ಸವಾಲು ಹಾಕಲು ಬಯಸುತ್ತೇವೆ. ವೈ. ಅದಕ್ಕಾಗಿ ನಾವು ಸುಂದರವಾದ ಮತ್ತು ಸುಲಭವಾಗಿ ಬಳಸಬಹುದಾದ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸುತ್ತೇವೆ. ಹೌ. ಆ ನಂಬಿಕೆಯ ಫಲವೇ ನಾವು ತಯಾರಿಸಿರುವ ಈ ಅತ್ಯುತ್ತಮ ಕಂಪ್ಯೂಟರ್ಗಳು ಮತ್ತು ಫೋನ್ಗಳು. ವಾಟ್. ನೋಡಿದ್ರೆ ಕೇಳಿದ್ರೆ, ಕೇವಲ ಮಾತನಾಡುವ ಕ್ರಮವನ್ನು ಬದಲಾಯಿಸಿದಾಗ ಗ್ರಾಹಕರಲ್ಲಿ ಹುಟ್ಟುವ ನಂಬಿಕೆಯೇ ಬೇರೆ ಇರುತ್ತದೆ. ಲೇಖಕರ ಒಂದು ಅದ್ಭುತವಾದ ಸಾಲು ರೇಡಿಯೋ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳುವಂತಿದೆ. ಜನರು ನೀವು ಏನು ಮಾಡುತ್ತಿದ್ದೀರಿ ಅಂತ ಅನ್ನೋದನ್ನ ಕೊಳ್ಳುವುದಿಲ್ಲ, ನೀವು ಅದನ್ನು ಯಾಕೆ ಮಾಡುತ್ತೀರಿ ಅನ್ನೋ ಕಾರಣಕ್ಕಾಗಿ ಕೊಳ್ಳುತ್ತಾರೆ. ಪೀಪಲ್ ಡೋಂಟ್ ಬೈ ವಾಟ್ ಯು ಡೂ, ದೇ ಬೈ ವೈ ಯು ಡೂ ಇಟ್. ಹಾಗಾದರೆ ಈ ಸುವರ್ಣ ವೃತ್ತಕ್ಕೂ ನಮ್ಮ ಮೆದುಳಿಗೂ ಏನು ಸಂಬಂಧ? ಮ್ಯಾನಿಪ್ಯುಲೇಷನ್ ವರ್ಸಸ್ ಇನ್ಸ್ಪಿರೇಷನ್, ಪ್ರಲೋಭನೆ ವರ್ಸಸ್ ಪ್ರೇರಣೆ. ಕೇಳುಗರೆ, ಇವತ್ತಿನ ದಿನಗಳಲ್ಲಿ ಬೆಳ್ಳಂಬೆಳಗ್ಗೆ ಎದ್ದು ಟಿವಿ ಆನ್ ಮಾಡಿದರೆ ಅಥವಾ ಮೊಬೈಲ್ ಸ್ಕ್ರಾಲ್ ಮಾಡಿದರೆ
ನಮಗೆ ನೂರಾರು ಜಾಹೀರಾತುಗಳು ಕಾಣಿಸ್ತವೆ. ಇವತ್ತೇ ಕೊಂಡುಕೊಳ್ಳಿ, 50% ರಿಯಾಯಿತಿ, ಒಂದರ ಮೇಲೊಂದು ಉಚಿತ, ಈ ಆಫರ್ ಮಿಸ್ ಆದರೆ ನಿಮ್ಮ ಜೀವನವೇ ಮುಗಿದು ಹೋಯಿತು. ಹೀಗೆ ನಾನಾ ತರಹದ ಕೂಗುಗಳು ನಮಗೆ ಕೇಳಿಸ್ತಾನೇ ಇರುತ್ತವೆ. ಸೈಮನ್ ಸಿನೆಕ್ ತಮ್ಮ ಪುಸ್ತಕದ ಈ ಭಾಗದಲ್ಲಿ ಉದ್ಯಮ ಜಗತ್ತಿನ ಒಂದು ಕಹಿ ಸತ್ಯವನ್ನು ಬಿಚ್ಚಿಡುತ್ತಾರೆ. ಅವರು ಜನರಿಂದ ಕೆಲಸ ಮಾಡಿಸಲು ಅಥವಾ ಉತ್ಪನ್ನಗಳನ್ನು ಮಾರಾಟ ಮಾಡಲು ಇರುವ 2 ದಾರಿಗಳನ್ನು ಪರಿಚಯಿಸುತ್ತಾರೆ. ಮೊದಲನೆಯದು ಮ್ಯಾನಿಪ್ಯುಲೇಷನ್, ಅಂದರೆ ಪ್ರಲೋಭನೆ ಅಥವಾ ಹೇರಿಕೆ. ಎರಡನೆಯದು ಇನ್ಸ್ಪಿರೇಷನ್, ಅಂದರೆ ನಿಜವಾದ ಪ್ರೇರಣೆ. ಬನ್ನಿ ಮೊದಲು ಈ ಪ್ರಲೋಭನೆ ಅಂದರೇನು ಅಂತ ಅರ್ಥ ಮಾಡಿಕೊಳ್ಳೋಣ. ಇವತ್ತಿನ 95% ಉದ್ಯಮಗಳು ನಡೆಯುತ್ತಿರುವುದೇ ಈ ಮ್ಯಾನಿಪ್ಯುಲೇಷನ್ ತಂತ್ರಗಳ ಮೇಲೆ. ಬೆಲೆಯನ್ನು ದಿಢೀರಂತ ಕಡಿಮೆ ಮಾಡುವುದು, ಗ್ರಾಹಕರಲ್ಲಿ ಭಯ ಹುಟ್ಟಿಸುವುದು, ಫಿಯರ್ ಬೇಸ್ಡ್ ಮೆಸೇಜಿಂಗ್, ವಿಜ್ಞಾನಿಗಳ ಹೆಸರಿನಲ್ಲಿ ಸುಳ್ಳು ಭರವಸೆ ನೀಡುವುದು ಅಥವಾ ಸಾಮಾಜಿಕ ಒತ್ತಡ ಹೇರುವುದು. ಲೇಖಕರು ಹೇಳ್ತಾರೆ, ಈ ತಂತ್ರಗಳು ಕೆಲಸ ಮಾಡುವುದೇ ಇಲ್ಲ ಅಂತ ನಾನೇನೂ ಹೇಳುತ್ತಿಲ್ಲ. ಇವು ಖಂಡಿತ ಕೆಲಸ ಮಾಡುತ್ತವೆ, ಮಾರಾಟವನ್ನು ಹೆಚ್ಚಿಸುತ್ತವೆ. ಆದರೆ ಇವು ಕೇವಲ ತಾತ್ಕಾಲಿಕ. ಇವುಗಳಿಂದ ವ್ಯಾಪಾರ ಆಗುತ್ತದೆಯೇ ಹೊರತು ಗ್ರಾಹಕರಲ್ಲಿ ನಿಷ್ಠೆ ಅಥವಾ ಲಾಯಲ್ಟಿ ಹುಟ್ಟುವುದಿಲ್ಲ. ಇದು ಒಂಥರ ಮಾದಕ ದ್ರವ್ಯದ ವ್ಯಸನದ ತರಹ. ಒಮ್ಮೆ ನೀವು ಬೆಲೆ ಕಡಿಮೆ ಮಾಡಿ ವ್ಯಾಪಾರ ಮಾಡಿದರೆ ಮುಂದಿನ ಬಾರಿಯೂ ಗ್ರಾಹಕರು ಬೆಲೆ ಕಡಿಮೆಯಾಗುವವರೆಗೂ ಕಾಯ್ತಾರೆ. ಇದರಿಂದ ಕಂಪನಿಗಳ ಲಾಭದ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿದು ಹೋಗುತ್ತದೆ. ಇದಕ್ಕೆ ತದ್ವಿರುದ್ಧವಾದ ಮತ್ತೊಂದು ದಾರಿಯೇ ಇನ್ಸ್ಪಿರೇಷನ್ ಅಥವಾ ಆಂತರಿಕ ಪ್ರೇರಣೆ. ಯಾವಾಗ ಒಬ್ಬ ನಾಯಕ ಅಥವಾ ಒಂದು ಸಂಸ್ಥೆ ತನ್ನ ಯಾಕೆ, ವೈ ಎಂಬ ಮೂಲ ನಂಬಿಕೆಯನ್ನು ಸ್ಪಷ್ಟವಾಗಿ ಜನರ ಮುಂದೆ ಇಡುತ್ತದೆಯೋ ಆಗ ಜನರಲ್ಲಿ ಪ್ರಲೋಭನೆ ಇಲ್ಲದೆಯೇ ಒಂದು ಆಕರ್ಷಣೆ ಶುರುವಾಗುತ್ತದೆ. ಪ್ರೇರಣೆಯಿಂದ ಮೂಡುವ ಗ್ರಾಹಕರು ಅಥವಾ ಅಭಿಮಾನಿಗಳು ಎಂತಹವರು ಗೊತ್ತಾ ಶ್ರೋತೃಗಳೇ? ಮತ್ತೊಂದು ಕಂಪನಿ ಇದಕ್ಕಿಂತ ಕಡಿಮೆ ಬೆಲೆಗೆ ವಸ್ತು ಕೊಟ್ಟರೂ, ಹೆಚ್ಚು ಸೌಕರ್ಯ ಕೊಟ್ಟರೂ ಅವರು ತಮ್ಮ ನೆಚ್ಚಿನ ಬ್ರ್ಯಾಂಡನ್ನೇ ಆರಿಸಿಕೊಳ್ಳುತ್ತಾರೆ. ಅವರು ಹೆಚ್ಚು ಹಣ ಕೊಡಲೂ ಸಿದ್ಧರಿರುತ್ತಾರೆ, ಮಳೆಯಲ್ಲಿ ಸಾಲಾಗಿ ನಿಲ್ಲಲು ಸಿದ್ಧರಿರುತ್ತಾರೆ. ಯಾಕೆಂದರೆ ಅವರು ಕೇವಲ ಒಂದು ವಸ್ತುವನ್ನು ಕೊಳ್ಳುತ್ತಿಲ್ಲ, ಆ ವಸ್ತುವಿನ ಹಿಂದೆ ಇರುವ ನಾಯಕನ ಆಶಯವನ್ನು ಕೊಳ್ಳುತ್ತಿದ್ದಾರೆ. ಪ್ರಲೋಭನೆ ನಿಮ್ಮಿಂದ ಹಣ ಕೀಳುತ್ತದೆ, ಆದರೆ ಪ್ರೇರಣೆ ನಿಮ್ಮಲ್ಲಿ ನಿಷ್ಠೆಯನ್ನು ಹುಟ್ಟಿಸುತ್ತದೆ. ಉದ್ಯಮದಲ್ಲಿ ದೀರ್ಘಕಾಲ ರಾಜನಾಗಿ ಉಳಿಯಬೇಕಾದರೆ ಪ್ರಲೋಭನೆಯ ದಾರಿಯಲ್ಲ, ಪ್ರೇರಣೆಯ ದಾರಿ ಮುಖ್ಯ ಎನ್ನುತ್ತಾರೆ ಲೇಖಕರು. ಹಾಗಾದರೆ ಈ ಪ್ರೇರಣೆ ಅನ್ನೋದು ಕೇವಲ ಮಾತಿನ ಜಾದೂನಾ ಅಥವಾ ಇದರ ಹಿಂದೆ ವಿಜ್ಞಾನವೂ ಇದೆಯಾ? ನಮ್ಮ ಮೆದುಳು ಇದಕ್ಕೆ ಹೇಗೆ ಸ್ಪಂದಿಸುತ್ತೆ? ಬನ್ನಿ ಮುಂದಿನ ಭಾಗದಲ್ಲಿ ತಿಳಿಯೋಣ. 3. ಸುವರ್ಣ ವೃತ್ತದ ಹಿಂದಿರುವ ಜೈವಿಕ ವಿಜ್ಞಾನ. ಕೇಳುಗರೆ, ಇಲ್ಲಿಯವರೆಗೆ ನಾವು ದ ಗೋಲ್ಡನ್ ಸರ್ಕಲ್ ಮತ್ತು ಪ್ರೇರಣೆಯ ಶಕ್ತಿ ಏನು ಅಂತ ಕೇಳಿದ್ವಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಇವೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದರೆ ನಿಜವಾಗ್ಲೂ ಮನುಷ್ಯರು ಹೀಗೇನಾ ನಿರ್ಧಾರ ತಗೊಳ್ಳೋದು? ಇದಕ್ಕೇನಾದರೂ ಪ್ರೂಫ್ ಇದೆಯಾ? ಖಂಡಿತ ಇದೆ ಕೇಳುಗರೆ. ಸೈಮನ್ ಸಿನೆಕ್ ಹೇಳ್ತಾನೆ, ಈ ಸುವರ್ಣ ವೃತ್ತ ಅನ್ನೋದು ಕೇವಲ ಒಂದು ಮಾರ್ಕೆಟಿಂಗ್ ತಜ್ಞನ ಕಲ್ಪನೆ ಅಲ್ಲ. ಇದು ನಮ್ಮ ತಲೆಯಲ್ಲಿರೋ ಮಾನವ ಮೆದುಳಿನ ಜೈವಿಕ ರಚನೆಗೆ, ಅಂದರೆ ಬಯಾಲಜಿಗೆ 100% ಹೊಂದಿಕೆ ಆಗುತ್ತೆ. ನಮ್ಮ ಮೆದುಳಿನ ಅಡ್ಡಸಿಳಿಕೆಯನ್ನು ನೋಡಿದರೆ ಅದು ಕರಾರುವಾಕ್ಕಾಗಿ ಈ ಗೋಲ್ಡನ್ ಸರ್ಕಲ್ ತರಹನೇ 3 ಭಾಗಗಳಾಗಿ ಕಾಣಿಸುತ್ತೆ. ಬನ್ನಿ ಇವತ್ತು ನಮ್ಮ ಮೆದುಳಿನ ಒಳಗಡೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ. ಮೊದಲನೆಯದು ನಿಯೋಕಾರ್ಟೆಕ್ಸ್. ಇದು ನಮ್ಮ ಮೆದುಳಿನ ಅತ್ಯಂತ ಹೊರಗಿನ ಭಾಗ, ಅಂದರೆ ಗೋಲ್ಡನ್ ಸರ್ಕಲ್ನ ಹೊರಗಿನ ವಲಯವಾದ ವಾಟ್, ಏನು ಹಂತಕ್ಕೆ ಇದು ಮ್ಯಾಚ್ ಆಗುತ್ತೆ. ಈ ನಿಯೋಕಾರ್ಟೆಕ್ಸ್ ಕೆಲಸ ಏನು ಗೊತ್ತಾ? ತರ್ಕ ಮಾಡುವುದು, ವಿಶ್ಲೇಷಣೆ ಮಾಡುವುದು, ಅಂಕಿಅಂಶಗಳನ್ನು ನೋಡುವುದು ಮತ್ತು ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು. ನಾವು ಯಾವುದೇ ಒಂದು ವಸ್ತುವಿನ ಫೀಚರ್ಸ್, ಪ್ರೈಸ್ ಲಿಸ್ಟ್ ಅಥವಾ ಡೇಟಾವನ್ನು ನೋಡಿದಾಗ ನಮ್ಮ ಮೆದುಳಿನ ಈ ಭಾಗ ಆಕ್ಟಿವೇಟ್ ಆಗುತ್ತೆ. ಎರಡನೆಯದು ಲಿಂಬಿಕ್ ಸಿಸ್ಟಮ್, ಲಿಂಬಿಕ್ ಬ್ರೈನ್. ಇದು ನಮ್ಮ ಮೆದುಳಿನ ಮಧ್ಯದ ಮತ್ತು ಒಳಗಿನ ಭಾಗ, ಅಂದರೆ ಗೋಲ್ಡನ್ ಸರ್ಕಲ್ನ ಹೌ ಮತ್ತು ವೈ ವಲಯಗಳಿಗೆ ಇದು ಹೊಂದಿಕೆಯಾಗುತ್ತೆ. ನಮ್ಮ ಮೆದುಳಿನ ಈ ಲಿಂಬಿಕ್ ಭಾಗ ಇದೆಯಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್. ಯಾಕೆಂದರೆ ಮನುಷ್ಯನಲ್ಲಿ ಉಂಟಾಗುವ ನಂಬಿಕೆ, ನಿಷ್ಠೆ, ಪ್ರೀತಿ ಮತ್ತು ಹೆಮ್ಮೆಯಂತಹ ಎಲ್ಲ ಭಾವನೆಗಳು ಹುಟ್ಟುವುದೇ ಇಲ್ಲಿ. ಅಷ್ಟೇ ಅಲ್ಲ ಶ್ರೋತೃಗಳೇ, ನಮ್ಮ ಜೀವನದ ಎಲ್ಲ ನಿರ್ಧಾರಗಳನ್ನು ಮತ್ತು ನಡವಳಿಕೆಗಳನ್ನು, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬಿಹೇವಿಯರ್ ನಿಯಂತ್ರಿಸುವುದು ಇದೇ ಲಿಂಬಿಕ್ ಮೆದುಳು. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಲಿಂಬಿಕ್ ಮೆದುಳಿಗೆ ಭಾಷೆಯ ಸಾಮರ್ಥ್ಯ ಇಲ್ಲ. ಇಟ್ ಹ್ಯಾಸ್ ನೋ ಕೆಪಾಸಿಟಿ ಫಾರ್ ಲ್ಯಾಂಗ್ವೇಜ್.
ಅದಕ್ಕೆ ಮಾತನಾಡುವುದು ಬರೋದಿಲ್ಲ, ಕೇವಲ ಭಾವನೆಗಳು ಮಾತ್ರ ಅರ್ಥವಾಗುತ್ತದೆ. ನಾವು ಯಾರೊಂದಿಗಾದರೂ ಸಂವಹನ ನಡೆಸುವಾಗ ಬರೀ ಅಂಕಿಅಂಶಗಳು, ಫೀಚರ್ಸ್ಗಳ ಬಗ್ಗೆ ಅಂದರೆ ವಾಟ್ ಬಗ್ಗೆ ಮಾತನಾಡಿದರೆ ಅದು ಅವರ ನಿಯೋಕಾರ್ಟೆಕ್ಸ್ ಮೆದುಳಿಗೆ ಅರ್ಥವಾಗುತ್ತೆ. ಆದರೆ ಅವರಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋ ನಿರ್ಧಾರ ಅಥವಾ ಆ್ಯಕ್ಷನ್ ಹುಟ್ಟೋದಿಲ್ಲ. ಅದೇ ನಾವು ಮೊದಲು ನಮ್ಮ ಉದ್ದೇಶ ಅಥವಾ ನಂಬಿಕೆಯ ಬಗ್ಗೆ ಅಂದರೆ ವೈ ಬಗ್ಗೆ ಮಾತನಾಡಿದಾಗ ನಾವು ನೇರವಾಗಿ ಅವರ ಲಿಂಬಿಕ್ ಮೆದುಳಿನ ಜೊತೆ ಕನೆಕ್ಟ್ ಆಗ್ತೀವಿ. ಒಮ್ಮೆ ಭಾವನಾತ್ಮಕವಾಗಿ ಆ ಕನೆಕ್ಷನ್ ಬೆಳೆದ ಮೇಲೆ ಮನುಷ್ಯ ನಿರ್ಧಾರ ತಗೊಂಡು ಬಿಡ್ತಾನೆ. ಆಮೇಲೆ ಅವನ ನಿಯೋಕಾರ್ಟೆಕ್ಸ್ ಮೆದುಳು ಆ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳಲು ತರ್ಕ ಮತ್ತು ಅಂಕಿಅಂಶಗಳನ್ನು ಹುಡುಕಿಕೊಳ್ಳುತ್ತೆ. ನಾವು ದಿನನಿತ್ಯದ ಜೀವನದಲ್ಲಿ ಹೇಳ್ತೀವಲ್ಲ, ಎಲ್ಲ ಲಾಜಿಕ್ ಕರೆಕ್ಟಾಗಿದೆ, ಆದರೆ ಯಾಕೋ ನನ್ನ ಕರುಳು ಬಳ್ಳಿ ಒಪ್ತಾ ಇಲ್ಲ, ಅಥವಾ ನನಗೆ ಗಟ್ ಫೀಲಿಂಗ್ ಸರಿ ಇಲ್ಲ ಅಂತೀವಿ. ಆ ಗಟ್ ಫೀಲಿಂಗ್ ಬೇರೇನೂ ಅಲ್ಲ ಶ್ರೋತೃಗಳೇ, ಅದು ನಿಮ್ಮ ಲಿಂಬಿಕ್ ಮೆದುಳು ತೆಗೆದುಕೊಳ್ಳುವ ನಿರ್ಧಾರ. ಹಾಗಾಗಿ ಜನರನ್ನು ಪ್ರೇರೇಪಿಸಬೇಕಾದರೆ ಬುದ್ಧಿಗೆ ತರ್ಕ ಕೊಡುವುದಕ್ಕಿಂತ ಮುಂಚೆ ಅವರ ಹೃದಯದ ನಂಬಿಕೆಯನ್ನು ತಟ್ಟಬೇಕು ಅನ್ನೋದೇ ಈ ಜೈವಿಕ ವಿಜ್ಞಾನದ ರಹಸ್ಯ. ಬಹಳ ಅದ್ಭುತ ಅಲ್ವಾ? ಹಾಗಾದರೆ ಈ ನಂಬಿಕೆಯ ಸೂತ್ರವನ್ನು ಇಡೀ ಸಮಾಜಕ್ಕೆ ಅಥವಾ ದೊಡ್ಡ ಮಾರುಕಟ್ಟೆಗೆ ಹೇಗೆ ಅನ್ವಯಿಸೋದು? ಅದಕ್ಕೊಂದು ಸೂಪರ್ ನಿಯಮ ಇದೆ, ಈಗ ಕೇಳೋಣ. 4 ಹೊಸ ಆವಿಷ್ಕಾರಗಳ ಪ್ರಸರಣದ ನಿಯಮ, ಲಾ ಆಫ್ ಡಿಫ್ಯೂಷನ್ ಆಫ್ ಇನ್ನೋವೇಷನ್ಸ್. ಕೇಳುಗರೆ, ಈಗ ನಾವು ಮೆದುಳಿನ ವಿಜ್ಞಾನದ ತನಕ ಬಂದು ತಲುಪಿದ್ವಿ. ಒಂದು ಕುತೂಹಲಕಾರಿ ಪ್ರಶ್ನೆ, ನಮ್ಮ ಹತ್ತಿರ ಒಂದು ಅದ್ಭುತವಾದ ಐಡಿಯಾ ಇದೆ ಅಥವಾ ಒಂದು ಸೂಪರ್ ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಅದನ್ನು ಇಡೀ ಸಮಾಜ ಒಪ್ಪಿಕೊಳ್ಳುವಂತೆ ಮಾಡೋದು ಹೇಗೆ? ಒಂದು ಸಣ್ಣ ಕಿಡಿ ಇಡೀ ಕಾಡಿಗೆ ಹರಡುವಂತೆ ನಮ್ಮ ಆಲೋಚನೆ ಇಡೀ ಮಾರುಕಟ್ಟೆಯಲ್ಲಿ ಕ್ರಾಂತಿ ಸೃಷ್ಟಿಸೋದು ಹೇಗೆ? ಇದಕ್ಕೆ ಲೇಖಕ ಸೈಮನ್ ಸಿನೆಕ್ ಅವರು ಸೋಷಿಯಾಲಜಿಯ ಒಂದು ಪ್ರಸಿದ್ಧ ನಿಯಮವನ್ನು ತಂದು ನಮಗೆ ಪರಿಚಯಿಸುತ್ತಾರೆ. ಅದೇ ಲಾ ಆಫ್ ಡಿಫ್ಯೂಷನ್ ಆಫ್ ಇನ್ನೋವೇಷನ್ಸ್ ಅಥವಾ ಹೊಸ ಆವಿಷ್ಕಾರಗಳ ಪ್ರಸರಣದ ನಿಯಮ. ಈ ನಿಯಮದ ಪ್ರಕಾರ ಜಗತ್ತಿನ ಯಾವುದೇ ಒಂದು ಜನಸಂಖ್ಯೆಯನ್ನು ಅಥವಾ ಗ್ರಾಹಕರನ್ನು ಹೊಸ ಆಲೋಚನೆಗಳನ್ನು ಒಪ್ಪಿಕೊಳ್ಳುವ ಆಧಾರದ ಮೇಲೆ 5 ಭಾಗಗಳಾಗಿ ವಿಂಗಡಿಸಬಹುದು. ನೀವೇ ಯೋಚಿಸಿ, ನೀವು ಇದರಲ್ಲಿ ಯಾವ ಕ್ಯಾಟಗರಿಗೆ ಬರ್ತೀರಾ ಅಂತ. ಮೊದಲನೆಯವರು ಇನ್ನೋವೇಟರ್ಸ್. ಇವರು ಕೇವಲ 2.5% ಇರುತ್ತಾರೆ. ಮಾರುಕಟ್ಟೆಗೆ ಯಾವುದೇ ಹೊಸ ತಂತ್ರಜ್ಞಾನ ಬಂದರೂ ಮೊದಲು ಮುಗಿಬಿದ್ದು ತಗೊಳ್ಳುವ ಧೈರ್ಯಶಾಲಿಗಳು ಇವರು. ಎರಡನೆಯವರು ಅರ್ಲಿ ಅಡಾಪ್ಟರ್ಸ್. ಇವರು 13.5% ಇರುತ್ತಾರೆ. ಇವರು ಸಮಾಜದ ದೂರದೃಷ್ಟಿ ಉಳ್ಳವರು, ಹೊಸ ಬದಲಾವಣೆಗಳನ್ನು ಬೇಗನೆ ಗುರುತಿಸಿ ಅಳವಡಿಸಿಕೊಳ್ತಾರೆ. ಮೂರನೆಯವರು ಅರ್ಲಿ ಮೆಜಾರಿಟಿ. ಇವರು 34% ಇರ್ತಾರೆ. ಇವರು ತುಂಬ ಪ್ರಾಯೋಗಿಕ ಜಗತ್ತಿನ ಜನ. ಯಾರಾದರೂ ಮೊದಲು ಬಳಸಿ ಅದು ಸಕ್ಸಸ್ ಆದ ಮೇಲಷ್ಟೇ ಇವರು ಆ ವಸ್ತುವನ್ನು ಕೊಳ್ಳುತ್ತಾರೆ. ನಾಲ್ಕನೆಯವರು ಲೇಟ್ ಮೆಜಾರಿಟಿ. ಇವರು ಕೂಡ 34% ಇರ್ತಾರೆ. ಇವರಿಗೆ ಸ್ವಲ್ಪ ಅನುಮಾನ ಜಾಸ್ತಿ. ಎಲ್ಲರೂ ಬಳಸಿ ಮುಗಿಸಿದ ಮೇಲೆ ಅನಿವಾರ್ಯ ಆದಾಗ ಮಾತ್ರ ಇವರು ಹೊಸ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳುತ್ತಾರೆ. ಕೊನೆಯವರು ಲ್ಯಾಗಾರ್ಡ್ಸ್. ಇವರು 16% ಇರ್ತಾರೆ. ಇವರು ಹಳೆಯ ಪದ್ಧತಿಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿರುವವರು. ಉದಾಹರಣೆಗೆ, ಇವತ್ತಿಗೂ ಸ್ಮಾರ್ಟ್ಫೋನ್ ಬಳಸದೆ ಕೀಪ್ಯಾಡ್ ಫೋನ್ನಲ್ಲೇ ಇರಲು ಬಯಸುವವರು. ಈಗ ಉದ್ಯಮ ಜಗತ್ತಿನ ಅತಿ ದೊಡ್ಡ ರಹಸ್ಯ ಇಲ್ಲಿದೆ ಶ್ರೋತೃಗಳೇ. ಯಾವುದೇ ಒಂದು ಬಿಸ್ನೆಸ್ ಅಥವಾ ಐಡಿಯಾ ಮಾರುಕಟ್ಟೆಯಲ್ಲಿ ದೊಡ್ಡ ಯಶಸ್ಸು ಅಥವಾ ಕ್ರಾಂತಿ ಸೃಷ್ಟಿಸಬೇಕಾದರೆ, ಟಿಪ್ಪಿಂಗ್ ಪಾಯಿಂಟ್ ತಲುಪಬೇಕಾದರೆ, ಅದು ಕನಿಷ್ಠ 15-18% ಮಾರುಕಟ್ಟೆಯನ್ನು ತಲುಪಲೇಬೇಕು. ಅಂದರೆ ನೀವು ಇನ್ನೋವೇಟರ್ಸ್ ಮತ್ತು ಅರ್ಲಿ ಅಡಾಪ್ಟರ್ಸ್ ಎಂಬ ಮೊದಲ 2 ಗುಂಪುಗಳನ್ನು ಗೆಲ್ಲಲೇಬೇಕು. ಯಾಕೆ ಗೊತ್ತಾ? ಈ ಮೊದಲ 2 ಗುಂಪಿನ ಜನ ಇದ್ದಾರಲ್ಲ, ಅವರು ವಸ್ತುವಿನ ಬೆಲೆ ಅಥವಾ ಫೀಚರ್ಸ್ ನೋಡಿ ಕೊಳ್ಳುವುದಿಲ್ಲ. ಬದಲಿಗೆ ಆ ವಸ್ತು ಅವರ ಸ್ವಂತ ಅಸ್ಮಿತೆ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತೆ ಎಂಬ ಕಾರಣಕ್ಕಾಗಿ ಕೊಳ್ತಾರೆ. ಅವರು ನಿಮ್ಮ ಯಾಕೆ ಅನ್ನೋ ಆಶಯವನ್ನು ನಂಬಿ ನಿಮ್ಮ ಜೊತೆ ನಿಲ್ತಾರೆ. ಯಾವಾಗ ನೀವು ನಿಮ್ಮ ಯಾಕೆಯನ್ನು ಸ್ಪಷ್ಟವಾಗಿ ಹೇಳಿ ಈ ಅರ್ಲಿ ಅಡಾಪ್ಟರ್ಸ್ ಮನಸ್ಸು ಗೆಲ್ಲುತ್ತೀರೋ, ಆಗ ಅವರು ನಿಮ್ಮ ಬ್ರ್ಯಾಂಡ್ನ ರಾಯಭಾರಿಗಳಾಗ್ತಾರೆ. ಅವರನ್ನು ನೋಡಿ ಆ ದೊಡ್ಡ ಬಹುಸಂಖ್ಯಾತ ಗುಂಪು ಅರ್ಲಿ ಮೆಜಾರಿಟಿ ನಿಮ್ಮ ಕಡೆಗೆ ಆಕರ್ಷಿತವಾಗುತ್ತದೆ. ನಾವು ಮಾರುಕಟ್ಟೆಯಲ್ಲಿ ಎಲ್ಲರನ್ನೂ ಗೆಲ್ಲಕ್ಕೆ ಹೋದರೆ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಗೆಲ್ಲಬೇಕಾಗಿರುವುದು ನಮ್ಮ ಆಲೋಚನೆಯನ್ನು, ನಮ್ಮ ಯಾಕೆಯನ್ನು ಒಪ್ಪುವ ಆ ಕೆಲವು ಮನಸ್ಸುಗಳನ್ನು ಮಾತ್ರ. ಅದ್ಭುತ ಅಲ್ವಾ? ಹಾಗಾದರೆ ಇಂಥ ಒಂದು ಬಲಿಷ್ಠವಾದ ನಂಬಿಕೆಯುಳ್ಳ ಸಂಸ್ಥೆಯನ್ನು ಕಟ್ಟೋದು ಹೇಗೆ? ಸಂಸ್ಥೆ ಬೆಳೆದಂತೆ ಎದುರಾಗುವ ಅತಿ ದೊಡ್ಡ ಅಪಾಯ ಯಾವುದು? ಬನ್ನಿ, ಈ ಭಾಗದಲ್ಲಿ ಆ ರೋಚಕ ಸತ್ಯವನ್ನು ಕೇಳೋಣ. ಕೊನೆಯ ಭಾಗದಲ್ಲಿ 5 ಸಂಸ್ಥೆಯ ರಚನೆ ಮತ್ತು ಯಾಕೆಯ ಸೀಳುವಿಕೆ, ದಿ ಸ್ಪ್ಲಿಟ್. ಕೇಳುಗರೆ,
ಇವತ್ತಿನ ನಮ್ಮ ಈ ರೋಚಕ ಪುಸ್ತಕ ಪಯಣದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ನಾವು ಯಾಕೆ ಅನ್ನೋ ಆಶಯದ ಶಕ್ತಿಯನ್ನು ತಿಳಿದುಕೊಂಡ್ವಿ, ಅದರ ಹಿಂದಿರೋ ವಿಜ್ಞಾನವನ್ನೂ ಅರ್ಥ ಮಾಡಿಕೊಂಡ್ವಿ. ಆದರೆ ಈಗ ಕೊನೆಯದಾಗಿ ಒಂದು ಬಹುಮುಖ್ಯ ಪ್ರಶ್ನೆ ಮೂಡುತ್ತೆ. ಒಂದು ಸಂಸ್ಥೆ ಅಥವಾ ಕಂಪನಿ ತುಂಬ ದೊಡ್ಡದಾಗಿ ಬೆಳೆದ ಮೇಲೂ ತನ್ನ ಈ ಯಾಕೆ ಅನ್ನೋ ಆಶಯವನ್ನು ಹಾಗೆ ಉಳಿಸಿಕೊಳ್ಳೋಕೆ ಸಾಧ್ಯವಾ? ಸೈಮನ್ ಸಿನೆಕ್ ಅವರು ಯಶಸ್ವಿ ಸಂಸ್ಥೆಯ ರಚನೆಯನ್ನು ಒಂದು ಶಂಕುವಿನ ಕೋನ್ ಆಕಾರದಲ್ಲಿ ವಿವರಿಸುತ್ತಾರೆ. ಈ ಶಂಕುವಿನ ಅತ್ಯಂತ ಮೇಲ್ಭಾಗದಲ್ಲಿ, ಅಂದರೆ ಶೃಂಗದಲ್ಲಿ ನಿಂತಿರುತ್ತಾರೆ ವೈ ಮಾದರಿಯ ನಾಯಕರು. ಇವರು ಸಂಸ್ಥೆಯ CEO ಅಥವಾ ಸಂಸ್ಥಾಪಕರು. ಇವರ ಕೆಲಸ ದಿನದ 24 ಗಂಟೆಯೂ ಸಂಸ್ಥೆಯ ಮೂಲ ಉದ್ದೇಶ ಮತ್ತು ದೂರದೃಷ್ಟಿ ವಿಷನ್ ಅನ್ನು ಸ್ಪಷ್ಟವಾಗಿ ಹಿಡಿದಿಟ್ಟುಕೊಳ್ಳೋದು. ಅದರ ಕೆಳಗಿನ ಮಧ್ಯಭಾಗದಲ್ಲಿ ಇರ್ತಾರೆ ಹೌ ಮಾದರಿಯ ನಾಯಕರು. ಇವರು ಕಾರ್ಯನಿರ್ವಾಹಕರು ಮತ್ತು ಮ್ಯಾನೇಜರ್ಗಳು. ನಾಯಕನ ಆ ಕನಸನ್ನು ನನಸು ಮಾಡಲು ಬೇಕಾದ ತಂತ್ರಜ್ಞಾನ, ಮೂಲಸೌಕರ್ಯ ಮತ್ತು ವ್ಯವಸ್ಥೆಯನ್ನು ಇವರು ರೂಪಿಸುತ್ತಾರೆ. ಮತ್ತು ಅತ್ಯಂತ ಕೆಳಗಿನ ತಳಭಾಗದಲ್ಲಿರ್ತಾರೆ ವಾಟ್ ಮಾದರಿಯ ಉದ್ಯೋಗಿಗಳು. ಇವರು ಕಂಪನಿಯ ದಿನನಿತ್ಯದ ಕೆಲಸಗಳನ್ನು ಮಾಡಿ ಆಶಯಕ್ಕೆ ಒಂದು ಭೌತಿಕ ರೂಪ ಅಥವಾ ಉತ್ಪನ್ನವನ್ನು ನೀಡುವವರು. ಲೇಖಕರು ಹೇಳ್ತಾರೆ, ಒಬ್ಬ ವೈ ಮಾದರಿಯ ಕನಸುಗಾರನಿಗೆ ಯಾವಾಗಲೂ ಒಬ್ಬ ಹೌ ಮಾದರಿಯ ಆಪರೇಷನಲ್ ಪಾರ್ಟ್ನರ್ ಬೇಕೇ ಬೇಕು. ಹೌ ಇಲ್ಲದಿದ್ದರೆ ವೈ ಅನ್ನೋದು ಒಂದು ಗಾಳಿಗೋಪುರ ಆಗುತ್ತೆ. ಹಾಗೆಯೇ ವೈ ಇಲ್ಲದಿದ್ದರೆ ಹೌ ಅನ್ನೋದು ದಿಕ್ಕಿಲ್ಲದ ಯಂತ್ರದಂತೆ ಕೆಲಸ ಮಾಡುತ್ತೆ. ಆದರೆ ಕೆಳಗರೆ ಕಂಪನಿಗಳು ಬೆಳೆದು ಹೆಮ್ಮರವಾಗುತ್ತಿದ್ದಂತೆ ಒಂದು ದೊಡ್ಡ ದುರಂತ ಸಂಭವಿಸುತ್ತೆ. ಅದನ್ನೇ ಲೇಖಕರು ದ ಸ್ಪ್ಲಿಟ್ ಅಥವಾ ಯಾಕೆಯ ಸೀಳುವಿಕೆ ಅಂತ ಕರೀತಾರೆ. ಕಂಪನಿ ಚಿಕ್ಕದಾಗಿದ್ದಾಗ ಅದರ ಉದ್ದೇಶ ವೈ ಮತ್ತು ಮಾಡುವ ಕೆಲಸ ವಾಟ್ ಎರಡೂ ಒಂದೇ ರೇಖೆಯಲ್ಲಿ ಇರುತ್ತವೆ. ಆದರೆ ಕಂಪನಿ ತುಂಬ ದೊಡ್ಡದಾಗಿ ಬೆಳೆದಂತೆ, ಹಣದ ಹರಿವು ಹೆಚ್ಚಾದಂತೆ, ಮೂಲ ನಾಯಕ ಸಂಸ್ಥೆಯಿಂದ ಹೊರಟು ಹೋದಾಗ ಆ ಕಂಪನಿಯ ಯಾಕೆ ಅನ್ನೋ ಮೂಲ ಆಶಯ ಮುಸ್ಕಾಗ್ತಾ ಹೋಗುತ್ತೆ. ಕಂಪನಿ ಕೇವಲ ಲಾಭ, ಷೇರು ಮೌಲ್ಯ ಮತ್ತು ಅಂಕಿಅಂಶಗಳ ಹಿಂದೆ ಬೀಳುತ್ತದೆ. ಯಾವಾಗ ವೈ ಮತ್ತು ವಾಟ್ ನಡುವೆ ಸೀಳುವಿಕೆ ಉಂಟಾಗುತ್ತದೆಯೋ ಆಗ ಆ ಕಂಪನಿ ತನ್ನ ಆತ್ಮವನ್ನೇ ಕಳೆದುಕೊಳ್ಳುತ್ತದೆ. ಆಮೇಲೆ ಅದು ಕ್ರಾಂತಿಕಾರಿ ಕಂಪನಿಯಾಗಿ ಉಳಿಯದೆ ಕೇವಲ ಬದುಕುಳಿಯಲು ಪ್ರಲೋಭನೆಗಳ ಮೊರೆ ಹೋಗಬೇಕಾಗುತ್ತದೆ. ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯಿಂದ ಹೊರಗೋದಾಗ ಆಪಲ್ ಕಂಪನಿಗೆ ಇದೇ ಪರಿಸ್ಥಿತಿ ಬಂದಿತ್ತು. ಸ್ಟಾರ್ ಬಕ್ಸ್ನ ಮೂಲ ಮಾಲೀಕರು ಹೋದಾಗಲೂ ಇದೇ ಆಗಿತ್ತು. ಕೊನೆಗೆ ಅವರು ವಾಪಸ್ ಬಂದು ತಮ್ಮ ಯಾಕೆಯನ್ನು ಮರುಸ್ಥಾಪಿಸಬೇಕಾಯಿತು. ಹಾಗಾಗಿ ಕೇಳಿದರೆ, ಯಶಸ್ಸನ್ನು ಸಾಧಿಸುವುದಕ್ಕಿಂತ ಮುಖ್ಯವಾದದ್ದು ಆ ಯಶಸ್ಸಿನ ನಡುವೆಯೂ ನಮ್ಮ ಮೂಲ ಆಶಯವನ್ನು, ನಮ್ಮ ಯಾಕೆ ಅನ್ನು ಮರೆಯದೇ ಕಾಯ್ದುಕೊಳ್ಳುವುದು. ಅಂತಿಮ ಸತ್ಯ ಕೇಳುಗರೆ, ಇವತ್ತಿನ ಈ ಇಡೀ ಪುಸ್ತಕ ಪರಿಚಯದಲ್ಲಿ ಸೈಮನ್ ಸಿನೆಕ್ ಅವರ ಅದ್ಭುತ ಆಲೋಚನೆಗಳನ್ನು ನಾವು ಕೇಳಿದ್ವಿ. ಈಗ ಇಡೀ ಪುಸ್ತಕ ನಮಗೆ ನೀಡುವ ಅಂತಿಮ ಸತ್ಯ ಅಥವಾ ಜೀವಾಳ ಏನು ಅಂತ ನೋಡೋಣ. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ, ನಮ್ಮ ಸ್ಪರ್ಧೆ ಜಗತ್ತಿನ ಜೊತೆ ಇದೆ, ಬೇರೆ ಕಂಪನಿಗಳ ಜೊತೆ ಇದೆ ಅಂತ. ಆದರೆ ಸಿನೆಕ್ ಕೊನೆಯಲ್ಲಿ ಒಂದು ಪರಮ ಸತ್ಯವನ್ನು ಹೇಳ್ತಾರೆ. ನಿಮ್ಮ ಸ್ಪರ್ಧೆ ಯಾವತ್ತೂ ನಿಮ್ಮ ಹೊರಗಿನವರ ಜೊತೆ ಇರೋದಿಲ್ಲ, ಬದಲಿಗೆ ನಿಮ್ಮದೇ ಆದ ನಿನ್ನೆಯ ಆವೃತ್ತಿ ಜೊತೆ ಇರುತ್ತೆ. ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಾನು ಬೇರೆಯವರಿಗಿಂತ ಹೇಗೆ ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಯೋಚಿಸಿದರೆ ನೀವು ಪ್ರಲೋಭನೆ ಅಥವಾ ಕಾಂಪಿಟೇಷನ್ ಜಗತ್ತಿನಲ್ಲಿ ಬಿದ್ದಿದ್ದೀರಿ ಅಂತ ಅರ್ಥ. ಅದೇ ನೀವು ನಾನು ಇವತ್ತು ಮಾಡುವ ಕೆಲಸ ನನ್ನ ಮೂಲ ನಂಬಿಕೆಗೆ ಸಾಕ್ಷಿಯಾಗಿದೆಯಾ, ನನ್ನ ನಿನ್ನೆಯ ಕೆಲಸಕ್ಕಿಂತ ಇವತ್ತಿನ ಕೆಲಸದಲ್ಲಿ ನನ್ನ ಆಶಯ ಎಷ್ಟಿದೆ ಅಂತ ಯೋಚಿಸಿದರೆ ನೀವು ನಿಜವಾದ ಪ್ರೇರಣೆಯ ಹಾದಿಯಲ್ಲಿ ಇದ್ದೀರ. ನಿಜವಾದ ನಾಯಕತ್ವ ಎಂದರೆ ಕೇವಲ ಅಧಿಕಾರ ಚಲಾಯಿಸುವುದಲ್ಲ ಅಥವಾ ಜನರನ್ನು ಹೆದರಿಸಿ ಕೆಲಸ ಮಾಡಿಸುವುದಲ್ಲ. ನಿಜವಾದ ನಾಯಕತ್ವ ಎಂದರೆ ನಿಮ್ಮಲ್ಲಿರುವ ಒಂದು ಅದ್ಭುತವಾದ ನಂಬಿಕೆಯನ್ನು, ನಿಮ್ಮ ಆಂತರಿಕ ಉದ್ದೇಶವನ್ನು ಜಗತ್ತಿನ ಮುಂದೆ ಪ್ರಾಮಾಣಿಕವಾಗಿ ಇಡುವುದು. ಶ್ರೋತೃಗಳೇ, ನೀವು ಒಬ್ಬ ಉದ್ಯಮಿಯಾಗಿರಲಿ, ಶಿಕ್ಷಕರಾಗಿರಲಿ, ಪೋಷಕರಾಗಿರಲಿ ಅಥವಾ ಒಬ್ಬ ವಿದ್ಯಾರ್ಥಿಯಾಗಿರಲಿ, ನಿಮ್ಮ ಜೀವನದ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮುನ್ನ ಈ ಪ್ರಶ್ನೆಯನ್ನು ಮರೆಯದೇ ಕೇಳ್ಕೊಳ್ಳಿ. ನಾನು ಈ ಕೆಲಸವನ್ನು ಯಾಕೆ ಮಾಡ್ತಿದ್ದೀನಿ? ಯಾವಾಗ ನಿಮ್ಮ ಆಂತರಿಕ ಯಾಕೆ ವೈ ಅನ್ನೋದು ಸೂರ್ಯನ ಬೆಳಕಿನಷ್ಟೇ ಸ್ಪಷ್ಟವಾಗುತ್ತದೆಯೋ ಆಗ ನಿಮ್ಮ ನಡೆ ಮತ್ತು ನುಡಿ ಎರಡೂ ಜಗತ್ತಿಗೆ ದಾರಿದೀಪವಾಗುತ್ತದೆ. ನಿಮ್ಮ ಯಾಕೆ ಸ್ಪಷ್ಟವಾದಾಗ ಜನ ನಿಮ್ಮ ಉತ್ಪನ್ನವನ್ನು ಮಾತ್ರ ಕೊಳ್ಳೋದಿಲ್ಲ, ನಿಮ್ಮ ಆಶಯವನ್ನು ಕೊಳ್ತಾರೆ.
ನಿಮ್ಮೊಂದಿಗೆ ಕೈ ಜೋಡಿಸ್ತಾರೆ. ಹಾಗಾದರೆ ನಿಮಗೂ ಸಹ ಈ ನಿಮ್ಮ ಜೀವನದ ಯಾಕೆ ವೈ ಸಿಕ್ಕಿದೆಯೇ? ಇಂದು ರಾತ್ರಿ ಮಲಗುವ ಮುನ್ನ ನಿಮಗೇ ನೀವು ಈ ಪ್ರಶ್ನೆ ಕೇಳಿಕೊಳ್ಳಿ. ಕೇಳುಗರೆ, ಸೈಮನ್ ಸಿನೆಕ್ ಅವರ ಇಡೀ ಪುಸ್ತಕವನ್ನು ನಾವು ಸೂಕ್ಷ್ಮವಾಗಿ ವಿಶ್ಲೇಷಿಸಿದಾಗ ನಮಗೆ ತಿಳಿಯುವ ಒಂದು ಮುಖ್ಯ ಸತ್ಯವೆಂದರೆ, ಇವತ್ತಿನ ಮಾರುಕಟ್ಟೆಯಲ್ಲಿ ಅಥವಾ ಸಮಾಜದಲ್ಲಿ ಕೇವಲ ಏನು ವಾಟ್ ಮತ್ತು ಹೇಗೆ ಹೌ ಅನ್ನೋದು ನಮ್ಮನ್ನು ತಾತ್ಕಾಲಿಕವಾಗಿ ಮುನ್ನಡೆಸಬಹುದು. ಆದರೆ ನಮಗೆ ದೀರ್ಘಕಾಲದ ಯಶಸ್ಸು ಬೇಕು ಅಂದರೆ ನಮ್ಮ ಆಶಯ ಅಥವಾ ಮೂಲ ಉದ್ದೇಶ, ಅಂದರೆ ಯಾಕೆ ವೈ ಅನ್ನೋದು ಸ್ಪಷ್ಟವಾಗಿರಬೇಕು. ಲೇಖಕರು ಈ ಪುಸ್ತಕದಲ್ಲಿ ಬರೆದ ದ ಗೋಲ್ಡನ್ ಸರ್ಕಲ್ ಕೇವಲ ಒಂದು ಮಾರ್ಕೆಟಿಂಗ್ ತಂತ್ರವಲ್ಲ, ಅದು ಮಾನವನ ಮೆದುಳಿನ ಆಳವಾದ ಭಾವನೆಗಳನ್ನು ತಟ್ಟುವ ಜೈವಿಕ ಸತ್ಯ. ಸಂಸ್ಥೆಗಳು ಬೆಳೆದಂತೆ ತಮ್ಮ ಮೂಲ ಆಶಯವನ್ನು ಮರೆತು ಕೇವಲ ಲಾಭದ ಹಿಂದೆ ಬಿದ್ದಾಗ ಹೇಗೆ ಪತನವಾಗುತ್ತವೆ ಎಂಬುದನ್ನು ಲೇಖಕರು ದ ಸ್ಪ್ಲಿಟ್ ಪರಿಕಲ್ಪನೆಯ ಮೂಲಕ ಎಚ್ಚರಿಸಿದ್ದಾರೆ. ಹಾಗಾಗಿ ನೀವು ಒಬ್ಬ ಉದ್ಯಮಿಯಾಗಿರಲಿ, ಶಿಕ್ಷಕರಾಗಿರಲಿ, ವಿದ್ಯಾರ್ಥಿಯಾಗಿರಲಿ ಅಥವಾ ಒಬ್ಬ ನಾಯಕರಾಗಿರಲಿ, ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವ ಮುನ್ನ ನಾನು ಈ ಕೆಲಸವನ್ನು ಯಾಕೆ ಮಾಡುತ್ತಿದ್ದೇನೆ ಎಂಬ ಆಂತರಿಕ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಯಾವಾಗ ನಿಮ್ಮ ಯಾಕೆ ಸ್ಪಷ್ಟವಾಗುತ್ತದೋ ಆಗ ನಿಮ್ಮ ನಡೆ ಮತ್ತು ನುಡಿ ಎರಡೂ ಜಗತ್ತಿಗೆ ಪ್ರೇರಣೆಯಾಗುತ್ತದೆ. ನಿಮಗೂ ಸಹ ನಿಮ್ಮ ಜೀವನದ ಯಾಕೆ ವೈ ಸಿಕ್ಕಿದೆಯೇ? ಯೋಚಿಸಿ ನೋಡಿ. ಧನ್ಯವಾದಗಳು.